ಸ್ಟಾರ್ಟಿಂಗ್ ಇಂದ ಹೇಳಿಕೊಡ್ತೀನಿ ನೋಡ್ಕೊಳ್ಳಿ. ಟು ದಟ್ J1/2 ಆಫ್ ಎಕ್ಸ್ ಇಸ್ ರೂಟ್ ಆಫ್ 2/πx sin x ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಫಸ್ಟ್ ಬೈ ಡೆಫಿನೇಷನ್ ಅಂತ ಈ ಫಾರ್ಮುಲಾ ಬರ್ಕೊಳ್ಳಿ. Jn of x is equal to Jn of x is equal to r is equal summation of r is equal to 0 to infinity minus 1 power r x/2 whole power n plus 2r into 1 by gamma n plus r plus 1 into r factorial. ಇದು ಫಾರ್ಮುಲಾ. ಇದರಲ್ಲಿ ನಮ್ಗೆ ಬೇಕಾಗಿರೋದು ಜೆ ಹಾಫ್ ಆಫ್ ಎಕ್ಸ್ ಅಲ್ವಾ, ಅದಕ್ಕೆ n ಜಾಗದಲ್ಲಿ 1/2 ಹಾಕ್ಬೇಕು. ಏನಾಗುತ್ತೆ ಇದು? n ಜಾಗದಲ್ಲಿ ನೋಡಿ 1/2 ಹಾಕಿದ್ರೆ 1/2 ಪ್ಲಸ್ 1 ಬಂದು 3/2 ಆಗುತ್ತೆ ಇಂಟು ಆರ್ ಫ್ಯಾಕ್ಟೋರಿಯಲ್. ಆಮೇಲೆ ಏನು ಮಾಡಬೇಕು? J1/2 of x is equal to summation of r is equal to 0 to infinity minus 1 power r x/2 power 1/2 ಮತ್ತೆ x/2 power 2r one by gamma 3/2 plus r into r factorial ಅಂತ ಬರ್ಕೋಬೇಕು. ಇಲ್ಲಿ ನೋಡಿ r ವೇರಿಯಬಲ್, ಇಲ್ಲಿ ಬೇರೆಲ್ಲ ಕಾನ್ಸ್ಟೆಂಟು. ಅದಕ್ಕೆ ಏನು ಮಾಡಬೇಕು? x/2 ಪವರ್ 1/2 ನ ಆಚೆ ತಗೋಬೇಕು. x/2 ಪವರ್ 1/2 ನ ಆಚೆ ತಗೊಳ್ಳಿ. j half of x is equal to x/2 whole power 1/2 r is equal to 0 to infinity minus 1 power r x/2 power 2r 1 by gamma 3/2 plus r into r factorial. ನೀಟಾಗಿ ನೋಡ್ಕೊಳ್ಳಿ. ಇದನ್ನ ಆಚೆ ತಗೋಬೇಕಂದ್ರೆ ಇಲ್ಲಿ ಆರ್ ಇಲ್ವಲ್ಲ, ಅದಕ್ಕೆ ಆಚೆ ತಗೋಬೇಕು. ಆರ್ ಬಂದು ವೇರಿಯಬಲ್, ಅದಕ್ಕೆ ಆರ್ನ ಹಂಗೆ ಇಟ್ಕೋಬೇಕು. ಈಗ ಆರ್ ಜಾಗದಲ್ಲಿ J1/2 ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಪವರ್ 1/2 ಅಂದರೆ ರೂಟ್ ಎಕ್ಸ್, 2 ಪವರ್ 1/2 ಅಂದರೆ ರೂಟ್ 2. ಇಲ್ಲಿ ಆರ್ ಜಾಗದಲ್ಲಿ 0 ಹಾಕಿ. ಮೈನಸ್ 1 ಪವರ್ 0 ಅಂದರೆ 1, x/2 ಪವರ್ 0 ಅಂದರೆ 1, 1 ಬೈ ಗಾಮಾ 3/2 ಪ್ಲಸ್ 0 ಅಂದರೆ 3/2, 0 ಫ್ಯಾಕ್ಟೋರಿಯಲ್ ಅಂದರೆ 1. ಫಸ್ಟ್ ಆರ್ ಜಾಗದಲ್ಲಿ 0 ಹಾಕ್ಕೋಬೇಕು. ಮೈನಸ್ 1 ಪವರ್ 0 ಅಂದರೆ 1, x/2 ಪವರ್ 0 ಅಂದರೆ 1, 3/2 ಪ್ಲಸ್ 0 ಅಂದರೆ 3/2, 0 ಫ್ಯಾಕ್ಟೋರಿಯಲ್ ಅಂದರೆ 1. ನೆಕ್ಸ್ಟ್ ಆರ್ ಜಾಗದಲ್ಲಿ 1 ಆಗಬೇಕು. ಈಗ ಮೈನಸ್ 1 ಪವರ್ 1 ಅಂದರೆ ಮೈನಸ್ 1, x/2 ಹೋಲ್ ಸ್ಕ್ವೇರ್ ಬರುತ್ತೆ, 1 ಬೈ ಗಾಮಾ 3/2 ಪ್ಲಸ್ 1 ಅಂದರೆ 5/2 ಬರುತ್ತೆ, 1 ಫ್ಯಾಕ್ಟೋರಿಯಲ್ ಅಂದರೆ 1 ಬರುತ್ತೆ. ಈಗ 1 ಆಗಬೇಕು. ಮೈನಸ್ 1 ಪವರ್ 1, x/2 ಪವರ್ 2 ಇಂಟು 1 is 2, 3/2 ಪ್ಲಸ್ 1 is 5/2, 1 ಫ್ಯಾಕ್ಟೋರಿಯಲ್ is 1. ಈಗ 2 ಹಾಕಿ. ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 1, x/2 ಹೋಲ್ ಪವರ್ 2 2s are 4, ಗಾಮಾ 3/2 ಪ್ಲಸ್ 2 ಅಂದರೆ 7/2 ಆಗುತ್ತೆ, 2 ಫ್ಯಾಕ್ಟೋರಿಯಲ್ ಅಂದರೆ 2 ಆಗುತ್ತೆ. 2 ಫ್ಯಾಕ್ಟೋರಿಯಲ್ ಅಂದ್ರೇನು 2 ಅಂತ ಡೈರೆಕ್ಟ್ ಆಗಿ ಬರೀರಿ. ಆಮೇಲೆ ಪ್ಲಸ್ ಡಾಟೆಡ್ ಲೈನ್ ಹಾಕ್ಬಿಡಿ. ಇದನ್ನ ನೀಟಾಗಿ ಎಕ್ಸ್ಪ್ಯಾಂಡ್ ಮಾಡೋದನ್ನ ನೋಡ್ಕೊಬಿಡಿ. ಫಸ್ಟ್ ಆರ್ ಜಾಗದಲ್ಲಿ ಏನಾಗಬೇಕು? 0. ನೆಕ್ಸ್ಟ್ ಆರ್ ಜಾಗದಲ್ಲಿ 1 ಆಗಬೇಕು. ನೆಕ್ಸ್ಟ್ ಆರ್ ಜಾಗದಲ್ಲಿ 2 ಹಾಕಬೇಕು.
ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕು, ಈ ಫಾರ್ಮುಲಾಸ್ ನಿಮಗೆ ನಾಲ್ಕು ಇಟ್ಕೋಬೇಕು ನೀವು. ಗಾಮಾ 1/2 ಅಂದರೆ √5 ಅಂತ ಈ ಫಾರ್ಮುಲಾ ಬೇಕು. ಗಾಮಾ 3/2 ಅಂದರೆ 1/2 ಇಂಟು √5. ಗಾಮಾ 5/2 ಅಂದರೆ 3/2 ಇಂಟು 1/2 ಇಂಟು √5. ಗಾಮಾ 7/2 ಅಂದರೆ 5/2 ಇಂಟು 3/2 ಇಂಟು 1/2 ಇಂಟು √5. ಈ ಫಾರ್ಮುಲಾಸ್ನ ಇಲ್ಲಿ ಅಪ್ಲೈ ಮಾಡಬೇಕು. j half of x is equal to √x by √2 1 by ಗಾಮಾ 3/2 ಅಂದರೆ 1/2 ಇಂಟು √5. ನೋಡಿ ಗಾಮಾ 3/2 ಅಂದರೆ 1/2 ಇಂಟು √5 ಮೈನಸ್ 1 x ಸ್ಕ್ವೇರ್ ಬೈ 2 ಸ್ಕ್ವೇರ್ ಅಂದರೆ 4 1 by ಈಗ ನೋಡಿ ಹೆಂಗ್ ಮಾಡಬೇಕು ನೋಡ್ಕೊಳ್ಳಿ. j half of x ಅಂದರೆ ಇಷ್ಟು ಬಂದಿದೆಯಲ್ವಾ 1. ಗಾಮಾ 3/2 ಇಸ್ ಗಾಮಾ 3/2 ಗೆ ಫಾರ್ಮುಲಾ ಏನು 1/2 ಇಂಟು √5. ಇಲ್ಲಿ ಹಾಕಿ ಗಾಮಾ 3/2 ಜಾಗದಲ್ಲಿ 1 by ಗಾಮಾ 3/2 ಜಾಗದಲ್ಲಿ 1/2 √5. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ x ಸ್ಕ್ವೇರ್ ಬೈ 2 ಸ್ಕ್ವೇರ್ ಇಸ್ 4. ಗಾಮಾ 5/2 ಅಂದರೆ 3/2 ಇಂಟು 1/2 ಇಂಟು √5 ಪ್ಲಸ್ x ಪವರ್ 4 ಬೈ 2 ಪವರ್ 4 ಅಂದರೆ 16 ಬರುತ್ತೆ 1 ಬೈ ಗಾಮಾ 7/2 ಅಂದರೆ 5/2 3/2 1/2 ಇಂಟು √5 ಇಂಟು 2. ಆಮೇಲೆ ಡಾಟೆಡ್ ಹಾಕೋಬೇಕು. ನೋಡಿ ಪ್ಲಸ್ ಆದಮೇಲೆ ಮೈನಸ್, ಮೈನಸ್ ಆದಮೇಲೆ ಪ್ಲಸ್, ಪ್ಲಸ್ ಆದಮೇಲೆ ಮತ್ತೆ ಮೈನಸ್ ಬರುತ್ತೆ. ಅದಕ್ಕೆ ಮೈನಸ್ ಬರೋದು ಈ ಥರ ಹಾಕೋದು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಗಾಮಾ 3/2 ಜಾಗದಲ್ಲಿ 1/2 √5 x ಸ್ಕ್ವೇರ್ ಬೈ 4. ಗಾಮಾ 5/2 ಜಾಗದಲ್ಲಿ 3/2 ಇಂಟು 1/2 ಇಂಟು √5 ಮತ್ತು ಗಾಮಾ ಇದು x ಪವರ್ 4 ಬೈ 2 ಪವರ್ 8 ಅಂದರೆ 2 ಪವರ್ 4 ಅಂದರೆ 16. ಗಾಮಾ 7/2 ಜಾಗದಲ್ಲಿ ಇದು ಇಂಟು 2 ಇದೆಲ್ಲ 2 ಅದೇ ಬರ್ಕೊಂಡಿದ್ದು. ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ. j half of x is equal to √x by √2 ಇಂಟು 1/√5ನ ಆಚೆ ತಗೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಇದು 1/1/2 ಅಂದರೆ 2 ಆಗುತ್ತೆ ಮೈನಸ್ ನೋಡಿ ಕ್ಯಾಲ್ಸಿಲಿ ನೀಟಾಗಿ ಹೊಡಿಬೇಕು. ಹೆಂಗೆ ಇದು 1/4 ಇಂಟು 3/2ನ 2/3 ಮಾಡ್ಕೊಳ್ಳಿ ರೆಸಿಪ್ರೋಕಲ್ 2/3 ಇಂಟು 2/1 1/3 ಬರುತ್ತೆ. 1/3 ಅಂದರೆ x ಸ್ಕ್ವೇರ್ ಬೈ 3 ಅಂತ ಬರ್ಕೋಬೇಕು. 1/3 ಅಂದರೆ x ಸ್ಕ್ವೇರ್ ಬೈ 3. ನೆಕ್ಸ್ಟ್ ಇದನ್ನ ಕ್ಯಾಲ್ಸಿಲ್ ಮಾಡಿ. ಫಸ್ಟು 1/16 ಹೊಡಿಬೇಕು ಇಂಟು 5/2ನ 2/5 ಅಂತ ತಗೊಳ್ಳಿ. 2/5 ಇಂಟು 2/3 ಇಂಟು 2/1 ಇಂಟು ಇದು ಬರೀ 2ನ 1/2 ಅಂತ ತಗೋಬೇಕು. 1/2 ಎಷ್ಟು ಬರುತ್ತೆ 1/60 ಬರುತ್ತೆ. ಅಂದರೆ x ಪವರ್ 4 ಬೈ 60 ಅಂತ ಬರ್ಕೊಳ್ಳಿ. x ಪವರ್ 4 ಬೈ 60 ಮೈನಸ್ ಡಾಟೆಡ್ ಲೈನ್ ಹಾಕೋದು. ಈಗ
j half of x is equal to root x by root 2 into root pi. ಇಲ್ಲಿ ಹೊರಗಡೆ ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳಿ, ಹೊರಗಡೆ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. 2 by 2 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಇದನ್ನ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ 6 ಆಗುತ್ತೆ, ಪ್ಲಸ್ ಎಕ್ಸ್ ಪವರ್ 4 ಬೈ 60 ಬಂದು 120 ಆಗುತ್ತೆ, ಮೈನಸ್ ಡಾಟೆಡ್ ಲೈನ್. ನೆಕ್ಸ್ಟ್ j half of x is equal to ರೂಟ್ ಎಕ್ಸ್ ಹಂಗೆ ಇರಲಿ, 2ನ ರೂಟ್ 2 ಇಂಟು ರೂಟ್ 2 ಅಂತ ಬರ್ಕೋಬೋದು. ರೂಟ್ 2 ಹಂಗೆ ಇರಲಿ, ರೂಟ್ ಪೈನೂ ಹಂಗೆ ಇರಲಿ. ಈ ರೂಟ್ 2 ಈ ರೂಟ್ 2 ಕ್ಯಾನ್ಸಲ್ ಮಾಡಿ. ಇಲ್ಲಿ ಒಳಗಡೆ ಏನು ಬರುತ್ತೆ ಅಂದರೆ 2 by 2 ಅಂದರೆ 1. ಹಾಂ, ಮತ್ತೆ 1 ಮೈನಸ್ ಏನು ಬರುತ್ತೆ ಎಕ್ಸ್ ಸ್ಕ್ವೇರ್ ಬೈ 6 ಪ್ಲಸ್ ಎಕ್ಸ್ ಪವರ್ 4 by 120 ಮೈನಸ್ ಡಾಟೆಡ್ ಲೈನ್ ಹಾಕ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ, ಇಲ್ಲಿ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿ, ಹೊರಗಡೆ ಡಿವೈಡೆಡ್ ಬೈ ಎಕ್ಸ್ ಮಾಡಬೇಕು. ನೋಡ್ಕೊಳ್ಳಿ, j half of x is equal to root x root 2 divided by root pi by 1 by x. ಒಳಗಡೆ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಬೇಕು. 1 ಇಂಟು ಎಕ್ಸ್ ಏನು ಎಕ್ಸು, ಎಕ್ಸ್ ಕ್ಯೂಬ್ ಬೈ 6. 6ನ 3 ಫ್ಯಾಕ್ಟೋರಿಯಲ್ ಅಂತ ಬರ್ತದೆ. 6 is nothing but 3 ಫ್ಯಾಕ್ಟೋರಿಯಲ್. ಎಕ್ಸ್ ಪವರ್ 5 ಆಗುತ್ತೆ. 120 is nothing but 5 ಫ್ಯಾಕ್ಟೋರಿಯಲ್. 5 into 4 is 20, 20 into 3 60, 60 into 2 is 120 ಬರುತ್ತೆ. ಆಮೇಲೆ ಮುಗೀತು ಪ್ರಾಬ್ಲಮ್. ರೂಟ್ ಎಕ್ಸ್ ರೂಟ್ 2 ಡಿವೈಡೆಡ್ ಬೈ ರೂಟ್ ಪೈ. ಈ ಎಕ್ಸ್ನ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂತ ಬರ್ಕೊಳ್ಳಿ. ಮತ್ತು ಇದನ್ನ ಸೈನ್ ಎಕ್ಸ್ ಅಂತ ಹೇಳ್ತೀವಿ. ಸೈನ್ ಎಕ್ಸ್ ಮೆಕ್ಲಾರೆನ್ ಸೀರೀಸ್ ಎಕ್ಸ್ಪಾನ್ಷನ್ ಇದು ಎಬೋಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಇಲ್ಲಿ ನೋಡಿ ಸೈನ್ ಎಕ್ಸ್ ಅಂತ ಬರಿಬೋದು. ಇದ್ರ ಬದಲು ಏನಂತ ಬರಿಬೋದು, ಸೈನ್ ಎಕ್ಸ್. ಈಗ ನೋಡಿ ಈ ರೂಟ್ ಎಕ್ಸ್ ಅಂದರೆ ಇದು ಕ್ಯಾನ್ಸಲ್ ಆಗುತ್ತೆ. ಫೈನಲ್ ಆನ್ಸರ್ ಏನು, j 1/2 ಆಫ್ ಎಕ್ಸ್ ಅಂದರೆ ರೂಟ್ ಆಫ್ 2 by pi x ಇಂಟು ಸೈನ್ ಎಕ್ಸ್ ಅಷ್ಟೇ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಈ ಥರ ಕ್ವಶನ್ ಕೇಳ್ತಾರೆ, ಪ್ರೂವ್ ದಟ್ ರೂಟ್ ಆಫ್ 2 by pi x ಇಂಟು ಸೈನ್ ಎಕ್ಸ್ ಅಂತ ಕೇಳ್ತಾರೆ. ಬೈ ಡೆಫಿನೇಷನ್ jn ಆಫ್ ಎಕ್ಸ್ ಅಂದರೆ ಸಮೇಷನ್ ಆಫ್ r is equal to 0 to infinity minus 1 power r x by 2 power n plus 2r into 1 by gamma n plus r plus 1 into r factorial ಅಂತ ಬರ್ಕೋಬೇಕು. ಈಗ n ಜಾಗದಲ್ಲಿ 1/2 ಹಾಕ್ಬೇಕು. j half of x is equal to summation of r is equal to 0 to infinity minus 1 power r x by 2 whole power 1/2 plus n ಜಾಗದಲ್ಲಿ 1/2 ಹಾಕಬೇಕು. ಇಲ್ಲಿ 1/2 plus 1 ಬಂದು 3/2 ಆಗುತ್ತೆ. ಆಮೇಲೆ ಏನು ಮಾಡಬೇಕು, j half of x is equal to ಇದು ಹಂಗೆ ಇರುತ್ತೆ, ಇದು ಹಂಗೆ ಇರುತ್ತೆ. ಇದನ್ನ ಸಪ್ರೇಟ್ ಮಾಡ್ಕೊಳ್ಳಿ. x by 2 power 1/2 x by 2 power 2r ಅಂತ. ಬೇರೆದೆಲ್ಲ ಹಂಗೆ ಇರುತ್ತೆ. ಇಲ್ಲಿ x by 2 power 1/2ನ ಆಚೆ ತಗೋಬೋದು, r ನ ಆಚೆ ತಗೊಳಂಗಿಲ್ಲ. ಇಲ್ಲಿ r ಇಲ್ಲ ಅಲ್ವಾ, ಅದಕ್ಕೆ ಆಚೆ ತಗೋ. ಬೇರೆದೆಲ್ಲ ಹಂಗೆ ಇದೆ. x power 1/2 ಅಂದರೆ ರೂಟ್ ಎಕ್ಸ್, 2 power 1/2 ಅಂದರೆ ರೂಟ್. ಫಸ್ಟ್ r ಜಾಗದಲ್ಲಿ 0 ಹಾಕಬೇಕು. ದೆನ್ minus 1 power 0 is 1, x by 2 power 0 is 1, gamma 3/2 plus 0 is gamma 3/2, 0 factorial is 1. Next, minus 1 power 1, x by 2 power 2 into 1 is 2, 1 by gamma 3/2 plus 1 is 5/2 into 1 factorial is 1. Next, minus 1 whole square is 1, x by 2 whole power 2 into 2 is 4, 1 by gamma 3/2 plus 2 is 7/2 into 2 plus ಅಂತ ಬರ್ಕೋಬೇಕು. ಇಲ್ಲೇನು ಮಾಡಬೇಕು, 1 ಹಂಗೆ ಇರಲಿ. ಗಾಮಾ 3/2 ಅಂದರೆ 1/2 ಇಂಟು ರೂಟ್ 5, ಇದು ಗೊತ್ತಿರಬೇಕಷ್ಟೆ. ಗಾಮಾ 3/2 ಅಂದ್ರೇನು 1/2 ಇಂಟು ರೂಟ್ 5. ಇಲ್ಲಿ ಫಾರ್ಮುಲೆ ನಾನು ಇಲ್ಲಿ ಬರ್ತಿದ್ದೀನಿ. ಗಾಮಾ 3/2 ಅಂದರೆ 1/2 ಮೈನಸ್
ಎಕ್ಸ್ ಸ್ಕ್ವೇರ್ ಬೈ 4 ಇಂಟು 1 ಬೈ, ಇಲ್ಲಿ ನೋಡಿ 1 ಬೈ ಇದ್ರ ಬದಲು 1 ಬೈ 2 ಇಂಟು ರೂಟ್ ಪೈ, ಇದ್ರ ಬದಲು 3/2 ಇಂಟು ರೂಟ್ ಪೈ, ಇದ್ರ ಬದಲು ಎಕ್ಸ್ ಸ್ಕ್ವೇರ್ ಬೈ 4, ಇದ್ರ ಬದಲು ಎಕ್ಸ್ ಪವರ್ 4 ಬೈ 16, 5/2 ಇಂಟು 3/2 ಇಂಟು 1/2 ಇಂಟು ರೂಟ್ ಪೈ ಇಂಟು 2, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ರೂಟ್ ಎಕ್ಸ್ ಬೈ ರೂಟ್ ಪೈ, ಇಲ್ಲಿ ರೂಟ್ ಪೈನ 1 ಬೈ ರೂಟ್ ಪೈನ ಆಚೆ ಕಾಮನ್ ತಗೊಳ್ಳಿ, ಇಲ್ಲಿ ಏನೇನು ಉಳಿಯುತ್ತೆ 1/1/2 ಅಂದರೆ ಕ್ಯಾಲ್ಸಿಲ್ ಮಾಡಿದ್ರೆ 2 ಬರುತ್ತೆ. ಇಲ್ಲಿ 1/4 ಇಂಟು 1/3/2 ಅಂದರೆ 2/3 ಇಂಟು 2/1 ಮಾಡಿದ್ರೆ ನಿಮಗೆ 1/3 ಬರುತ್ತೆ. ಈಗ ಕ್ಯಾಲ್ಸಿಲ್ ಮಾಡ್ಕೋಬೇಕು ನೀವು, ಇಲ್ಲ 2 2s 4, 4 ಫುಟ್ ಕ್ಯಾನ್ಸಲ್ ಆದರೆ 3 ಉಳಿಯುತ್ತೆ. ಇಲ್ಲಿ 2 2s 4, 4 2s 8, 8 2s 16, ಇಲ್ಲಿ 2 ಸಿಗುತ್ತೆ, 2 5s 10, 10 3s 30, 30 ಇಂಟು 2 is 60, ಆ ಥರ ಬೇಕಾದರೂ ಮಾಡ್ತೀವಿ. ಆಮೇಲೆ ಏನು ಮಾಡಬೇಕು, ಹೊರಗಡೆ ಮಲ್ಟಿಪ್ಲೈ ಬೈ 2, ಒಳಗಡೆ ಡಿವೈಡೆಡ್ ಬೈ 2 ಮಾಡಿ. ಇವಾಗ 2/2, 3 ಇಂಟು 2 6, 60 ಇಂಟು 2 120 ಆಗುತ್ತೆ. ನೆಕ್ಸ್ಟ್ ಇದು ರೂಟ್ ಎಕ್ಸ್ ರೂಟ್ 2 ರೂಟ್ ಪೈ ಹಂಗೆ ಇರಲಿ, ಈ 2ನ ರೂಟ್ 2 ಇಂಟು ರೂಟ್ 2 ಅಂತ ಬರ್ಕೋಬೋದು, 2/2 ಅಂದರೆ 1, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರ್ತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಹಂಗೆ ಇರುತ್ತೆ, ರೂಟ್ ಎಕ್ಸ್ ರೂಟ್ 2 ಹಂಗೆ ಇರುತ್ತೆ, ರೂಟ್ ಪೈನೂ ಹಂಗೆ ಇರುತ್ತೆ. ಒಳಗಡೆ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿ, ಎಕ್ಸ್ ಕ್ಯೂಬ್ ಎಕ್ಸ್ ಪವರ್ 5 ಆಗುತ್ತೆ, ಹೊರಗಡೆ ಡಿವೈಡ್ ಬೈ ಎಕ್ಸ್. ಈಗ ನೋಡಿ ಮಲ್ಟಿಪ್ಲೈ ಮಾಡಿದ್ರು ಅದೇ ಬರಬೇಕು ಆ ಥರ. ಇದು ಸೈನ್ ಎಕ್ಸ್ ಟು ಎಕ್ಸ್ಪ್ಯಾನ್ಷನ್ ಅಂತೀವಿ. ಎಕ್ಸ್ ಪವರ್ 1/1 ಫ್ಯಾಕ್ಟೋರಿಯಲ್, ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್, ಎಕ್ಸ್ ಪವರ್ 5/5 ಫ್ಯಾಕ್ಟೋರಿಯಲ್, ಈ ಥರ ಬಂದರೆ ಸೈನ್ ಎಕ್ಸ್ ಎಕ್ಸ್ಪ್ಯಾನ್ಷನ್. ಮೆಕ್ಲಾರೆನ್ ಸೀರೀಸ್ ಎಕ್ಸ್ಪ್ಯಾನ್ಷನಲ್ಲಿ ಬರೋದು M1 ಅಲ್ಲಿ ಬರುತ್ತೆ. ಎಕ್ಸ್ ಅಂದರೆ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಕ್ಯಾನ್ಸಲ್, ರೂಟ್ ಆಫ್ 2, ಇದೇ ಪ್ರೂವ್ ಮಾಡಿ ಅಂತ ಕೇಳಿದ್ದು. ಜೆ ಆಫ್ ಎಕ್ಸ್ ಅಂದರೆ ರೂಟ್ ಆಫ್ 2/5x ಇಂಟು ಸೈನ್. ಈಗ ಅಟ್ಲೀಸ್ಟ್ ನೆಕ್ಸ್ಟ್ ಪ್ರಾಬ್ಲಮ್ ಆದರೂ ನೋಡ್ಕೊಳ್ಳಿ. ನಿಮಗೆ ಈ ಪ್ರಾಬ್ಲಮ್ಮು ಈಗ ಮಾಡ್ತಾ ಇದ್ದೀನಲ್ಲ ಆ ಪ್ರಾಬ್ಲಮ್ ಕಲ್ತ್ಕೊಂಡ್ರೆ ಈಗ ಮಾಡಿರೋದು ಈಸಿ ಇರುತ್ತೆ. ಇನ್ನೊಂದು ಕ್ವಶನ್ ಈ ಥರನೇ ಕೇಳ್ತಾರೆ, ಪ್ರೂವ್ ದಟ್ j minus of x is equal to one second, j minus of x is equal to root of 2/πx into cos x. ಸ್ಟಾರ್ಟ್ ಮಾಡೋದು ಹಿಂಗೆ ನೋಡ್ತೀವಿ. ಸೊಲ್ಯೂಷನ್ ಫಸ್ಟ್ ಫಾರ್ಮುಲಾ jn of x ಫಾರ್ಮುಲಾ ಯೂಸ್ ಮಾಡಬೇಕು. ಬೈ ಡೆಫಿನೇಷನ್ ಇದು ಫಾರ್ಮುಲಾ. ಫಸ್ಟ್ ಲೆಟ್ n is equal to minus half ತಗೊಳ್ಳಿ. x by 2 power minus half x by 2 power 2 r minus 1/2 plus 1 ಅಂದರೆ ಬರೀ 1/2 plus r into r factorial. ಈಗ ನೆಕ್ಸ್ಟ್ ಏನು ಮಾಡಬೇಕು, x by 2 power minus half ನ ಆಚೆ ತಗೊಳ್ಳಿ.
ಇದಾದ ತಕ್ಷಣನೇ ಇಲ್ಲಿ ನೋಡಿ ಇನ್ನೊಂದ್ಸತಿ ನೋಡ್ಕೊಳ್ಳಿ ನೀಟಾಗಿ. ಫಸ್ಟ್ ಕ್ವಶನ್ ಬರ್ಕೋಬೇಕು, ಎನ್ ಜಾಗದಲ್ಲಿ ಮೈನಸ್ ಹಾಫ್ ಹಾಕಬೇಕು. ಆಮೇಲೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, x/2 ಪವರ್ ಮೈನಸ್ ಹಾಫ್ ಇಂಟು x/2 ಪವರ್ 2r. ಅದರಲ್ಲಿ x/2 ಪವರ್ ಮೈನಸ್ ಹಾಫ್ನ ಆಚೆ ತಗೋಬಿಡ್ಬೇಕು, ಯಾಕಂದರೆ r ವೇರಿಯೇಬಲ್ ಮತ್ತು ಎಕ್ಸು ಆರ್ ವೇರಿಯೇಬಲ್ ಅಲ್ಲ, ಅದಕ್ಕೆ x/2 ಪವರ್ ಮೈನಸ್ ಹಾಫ್ನ ಆಚೆ ತಗೋ. ಮೈನಸ್ ಹಾಫ್ ಪ್ಲಸ್ 1 ಅಂದರೆ ಬರೀ ಹಾಫ್ ಬರುತ್ತೆ. ಇದರಲ್ಲಿ ಇದನ್ನ ಆಚೆ ತಗೊಂಡಾದ್ಮೇಲೆ ಈ ಥರ ಕಾಣಿಸುತ್ತೆ, ಈ ಥರ ಬರುತ್ತೆ. ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು, ನೀಟಾಗಿ ಎಕ್ಸ್ಪ್ಯಾಂಡ್ ಮಾಡೋಣ. ನೋಡ್ಕೊಳ್ಳಿ, ಜೆ ಮೈನಸ್ ಹಾಫ್ ಆಫ್ ಎಕ್ಸ್. ಇದು ನೋಡಿ ಮೈನಸ್ ಹಾಫ್ ಇದೆಯಲ್ಲ, ಪ್ಲಸ್ ಹಾಫ್ ಮಾಡಬೇಕು ಅಂದರೆ 2/x ಬರ್ಕೋಬೇಕು. ಇದನ್ನ x/2ನ 2/x ಅಂತ ಬರ್ಕೋಬೇಕು. ಫಸ್ಟ್ ಆರ್ ಜಾಗದಲ್ಲಿ 0 ಹಾಕಿ, -1 ಪವರ್ 0 ಈಸ್ 1, x/2 ಪವರ್ 0 ಅಂದರೆ 1. ನೆಕ್ಸ್ಟ್ 1 ಗಾಮಾ 1/2 ಪ್ಲಸ್ 0 ಅಂದರೆ ಬರೀ ಗಾಮಾ 1/2, 0 ಫ್ಯಾಕ್ಟೋರಿಯಲ್ ಅಂದರೆ 1. ದೆನ್ ಆರ್ ಜಾಗದಲ್ಲಿ 1 ಹಾಕಿದ್ರೆ -1 ಪವರ್ 1 ಈಸ್ -1. ಆಮೇಲೆ x/2 ಹೋಲ್ ಪವರ್ 2 ಇಂಟು 1 ಈಸ್ 2. ಆರ್ ಜಾಗದಲ್ಲಿ 1 ಹಾಕಿದ್ರೆ ಇಲ್ಲಿ ಗಾಮಾ 3/2 ಬರುತ್ತೆ. 1/2 ಪ್ಲಸ್ 1 ಈಸ್ 3/2. 1 ಫ್ಯಾಕ್ಟೋರಿಯಲ್ ಅಂದರೆ 1. ಇಂಟು 1. ನೆಕ್ಸ್ಟ್ 2 ಹಾಕಿದ್ರೆ -1, ಆರ್ ಜಾಗದಲ್ಲಿ 2 ಹಾಕಿದ್ರೆ ಈಗ ನೋಡಿ ಫಸ್ಟು 0 ಹಾಕಿ, -1 ಪವರ್ 0 ಈಸ್ 1, x/2 ಪವರ್ 0 ಈಸ್ 1. 1 ಗಾಮಾ 1/2 ಪ್ಲಸ್ 0 ಅಂದರೆ ಗಾಮಾ 1/2 ಇಂಟು 0 ಫ್ಯಾಕ್ಟೋರಿಯಲ್ ಅಂದರೆ 1. -1 ಪವರ್ 1 ಈಸ್ -1, x/2 ಪವರ್ 2 ಇಂಟು 1 ಈಸ್ 2. 1/2 ಪ್ಲಸ್ 1 ಈಸ್ 3/2. 1 ಫ್ಯಾಕ್ಟೋರಿಯಲ್ ಅಂದರೆ 1. ಇನ್ನೊಂದು ಹೋಲ್ ಸ್ಕ್ವೇರ್ ಬಂದರೆ -1 ಹೋಲ್ ಸ್ಕ್ವೇರ್ ಈಸ್ 1, 2 ಬರುತ್ತೆ. 2 ಇಂಟು 2 ಈಸ್ 4, x/2 ಪವರ್ 4. 1 ಗಾಮಾ 1/2 ಪ್ಲಸ್ 2 ಅಂದರೆ ಎಷ್ಟು, 5/2 ಆಗುತ್ತೆ. ಮತ್ತು 2 ಫ್ಯಾಕ್ಟೋರಿಯಲ್ ಅಂದರೆ ಇಲ್ಲಿ ನೋಡಿ 2 ಫ್ಯಾಕ್ಟೋರಿಯಲ್ ಅಂದರೆ ಪ್ಲಸ್ ಅಂತ ಈ ಥರ ಡಾಟೆಡ್ ಹಾಕೋಬೇಕು. ನೆಕ್ಸ್ಟ್ ಜೆ ಮೈನಸ್ ಹಾಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ 2 ಪವರ್ 1/2 ಅಂದರೆ √2, x ಪವರ್ 1/2 ಅಂದರೆ √x. √2/√x. 1 ಗಾಮಾ 1/2 ಅಂದರೆ ಫಾರ್ಮುಲಾ ಗಾಮಾ 1/2 ಅಂದರೆ √5 ಅಂತ ಇಲ್ಲಿ ಬರ್ದಿದ್ದೀನಿ ನೋಡಿ. ಬಂದಿದ್ರು ನೋಡ್ಕೊಳ್ಳಿ. √2/√x. 1 ಗಾಮಾ 1/2 ಅಂದರೆ √5 ಮೈನಸ್ x²/2² ಅಂದರೆ 4. 1 ಗಾಮಾ 3/2 ಅಂದರೆ 1/2 ಇಂಟು √5 ಪ್ಲಸ್ x ಪವರ್ 4/2 ಪವರ್ 4 ಇಸ್ 2 2 4, 4 2 8, 8 2 16 ಬರುತ್ತೆ. 1 ಗಾಮಾ 5/2 ಅಂದರೆ 3/2 ಇಂಟು 1/2 ಇಂಟು √5 ಇಂಟು 2. ನೋಡಿ ಪ್ಲಸ್ ಮೈನಸ್ ಪ್ಲಸ್, ಇಲ್ಲಿ ಅಂದಾಜು ಮೈನಸ್ ಬರುತ್ತೆ, ಮೈನಸ್ ಹಾಕಿ ಡಾಟೆಡ್ ಹಾಕೋಬೋದು. ಮೈನಸ್ ಹಾಕಿ ಡಾಟ್ ಹಾಕಬೇಕು ಅಷ್ಟೇ. ಆಮೇಲೆ ಏನು ಮಾಡಬೇಕು, √5ನ ಕಾಮನ್ ತಗೊಳ್ಬೇಕು. ಜೆ ಮೈನಸ್ ಹಾಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು √2/√x ಹಂಗೆ ಇರಲಿ. ಇಲ್ಲಿ ಡಿನಾಮಿನೇಟರ್ಲಿ √5 ಇದೆಯಲ್ಲ, ಅದು ಕಾಮನ್ ತಗೊಂಡ್ರೆ
ಅದನ್ನ ಯಾವ ಥರ ಹೊರಗಡೆ ಬರೀಬೇಕಂದ್ರೆ 1/√5 ಅಂತ ಬರೀಬೇಕು. ಇದು ನೋಡಿ, ಇಲ್ಲಿ ಕ್ಯಾನ್ಸಲ್ ಮಾಡೋದು, ಇಲ್ಲಿ 1 ಮಾತ್ರ ಉಳಿಯುತ್ತೆ. ನೋಡಿ, 2 1s 2 2s √5 ಕಾಮನ್ ತಗೊಂಡಿದ್ದೀರಾ. ಇಲ್ಲಿ √5 ಹೋದರೆ 1/1 ಮಾತ್ರ ಉಳಿಯುತ್ತೆ. 2 1s 2 2s ಅಂದರೆ 2 ಉಳಿಯುತ್ತೆ. x²/2 ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲಿ e2 ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 1s 2 8s 16, 8 3s 24 ಬರುತ್ತೆ. ಪ್ಲಸ್ x⁴/24 √5 ಕಾಮನ್ ತಗೊಂಡಿದ್ದೀನಿ. ಪ್ಲಸ್ x⁴/24. ಆಮೇಲೆ ಮೈನಸ್ ಬರೆದು ಡಾಟೆಡ್ ಹಾಕ್ಬಿಡಿ. ಮೈನಸ್ ರೀಸನ್ ಯಾಕೆ ಅಂದರೆ ಈಗ ನೆಕ್ಸ್ಟು ಮೈನಸ್ ಬರುತ್ತೆ. ಅದು -1 ಪವರ್ ಅಂದಾಜು 3, 2 ಆದಮೇಲೆ 3 ಹಾಕಿದಾಗ -1 ಪವರ್ 3 ಇಸ್ -1 ಆಗುತ್ತೆ. ಅದಕ್ಕೆ ಮೈನಸ್ ಬರುತ್ತೆ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಈಗ j - half of x is equal to √2/√x into √5. ಇದನ್ನ 1 ಮೈನಸ್ x²/2 ಫ್ಯಾಕ್ಟೋರಿಯಲ್ x⁴/4 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. 2 ಫ್ಯಾಕ್ಟೋರಿಯಲ್, 2 ಅಂದರೆ 2 ಫ್ಯಾಕ್ಟೋರಿಯಲ್, ಎರಡು ಒಂದೇ ಅಲ್ಲ. ಅದಕ್ಕೆ 4 ಫ್ಯಾಕ್ಟೋರಿಯಲ್ ಅಂದರೆ 4 3s 12, 12 2s 24, ಅದಕ್ಕೆ 4 ಫ್ಯಾಕ್ಟೋರಿಯಲ್ ಅಂತ ಬರಿ. therefore j - half of x is equal to √of, ಎಲ್ಲ ರೂಟು ಸೇಮ್ ಇದೆಯಲ್ಲ, ಒಂದೇ ಮಾಡ್ಕೊಳ್ಳಿ. 2/x² ಅಂದ್ರೆ ಒಂದೇ, πx ಅಂದ್ರೆ ಒಂದೇ. ಇದು cos x ಎಕ್ಸ್ಪ್ಯಾನ್ಷನ್. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಬರ್ಕೊಡ್ತೀನಿ ಫಾರ್ಮುಲಾ, ಗೊತ್ತಿರಬೇಕಿರೋದು. cos xಗೆ ಎಕ್ಸ್ಪ್ಯಾನ್ಷನ್ ಬಂದು 1 ಮೈನಸ್ x²/2 ಫ್ಯಾಕ್ಟೋರಿಯಲ್ x⁴/4 ಫ್ಯಾಕ್ಟೋರಿಯಲ್ ಬರುತ್ತೆ. ಈ ಥರ ಬಂದರೆ ನೀವು ಅದ್ರ ಬದಲು cos x ಬರಿಬೋದು ಅಂತ. ನೆಕ್ಸ್ಟ್ ಅಂದರೆ ನಾವು ಟ್ರಿಗ್ನಾಮೆಟ್ರಿ ಫಂಕ್ಷನ್ನ ಪಾಲಿನಾಮಿಯಲಲ್ಲಿ ಬರೆಯೋದಷ್ಟೇ. ಇಲ್ಲಿ ಪಾಲಿನಾಮಿಯಲ್ ಬದಲು ಟ್ರಿಗ್ನಾಮೆಟ್ರಿ ಬರಿತಾ ಇದ್ದೀವಿ ಪ್ರಾಬ್ಲಮಲ್ಲಿ ಅಷ್ಟೇ. ಈ ಪಾಲಿನಾಮಿಯಲ್ ಇದೆಯಲ್ಲ, ಅದರ ಬದಲು ಟ್ರಿಗ್ನಾಮೆಟ್ರಿ ವ್ಯಾಲ್ಯೂ. sin x ಗೆ ಫಾರ್ಮುಲಾ ಬಂದು x ಮೈನಸ್ x³ ಫ್ಯಾಕ್ಟೋರಿಯಲ್ x⁴5/5 ಫ್ಯಾಕ್ಟೋರಿಯಲ್. ಈ ಥರ ಬಂದರೆ sin x. ಈ ಥರ ಬರುತ್ತೆ, ಅದಕ್ಕೆ sin x ಬರೆಯೋದು. ಎಲ್ಲಿ ಬಂದಿತ್ತು ಆ ಥರ? ಲಾಸ್ಟ್ ಪ್ರಾಬ್ಲಮಲ್ಲಿ ಲಾಸ್ಟಲ್ಲಿ ಬಂದಿತ್ತು ಆ ಥರ. ನೋಡಿ, x ಮೈನಸ್ x³ 3 ಫ್ಯಾಕ್ಟೋರಿಯಲ್ ಅದ್ರ ಬದಲು sin x. ಆಯಿತು, ಥ್ಯಾಂಕ್ ಯು.